ನಕ್ಷತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬ ರೈತರ ಮುಖದಲ್ಲಿ ಹೆಚ್ಚು ನಗುವನ್ನು ಮೂಡಿಸುವಂತಹ ಹಬ್ಬ. ಪ್ರಕೃತಿಗೆ ತನ್ನದೇ ಆದಂತಹ ಭಕ್ತಿಯನ್ನು ಸಮರ್ಪಣೆ ಮಾಡುವಂತಹ ಹಬ್ಬ. ಈ ಸುಗ್ಗಿ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಹರಿಹರದಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೀವು ಆಲ್ರೆಡಿ ಭಾಗಿಯಾಗಿದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ, ನೀವು ಎಲ್ಲಾದರೂ ಕ್ಯಾಪ್ಚರಲ್ಲಿ ಸಿಕ್ಕಿರ್ತೀರ. ನಮ್ಮ ಈ ವಿಡಿಯೋನ ನೋಡಿ ನೀವು ಏನಾದರೂ ನಮ್ಮ ಹರಿಹರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಿದ್ದರೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬಹುದು. ಹಾಗೆ ಈ ವಿಡಿಯೋನ ಸಪೋರ್ಟ್ ಮಾಡಿ, ನಮ್ಮ ಹರಿಹರದವ್ರು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಹರಿಹರದ ಹೊರತಾಗಿಯೂ ಕೂಡ ಸಪೋರ್ಟ್ ಮಾಡಿ. ಸಂಕ್ರಾಂತಿಯ ವಿಶೇಷ ಇಲ್ಲಿಂದನೇ ನಾವು ಪ್ರಾರಂಭ ಮಾಡೋಣ. ಇತ್ತೀಚೆಗಷ್ಟೇ ಮದುವೆ ಎಂಬ 3 ಅಕ್ಷರದ ಬಂಧನದಲ್ಲಿ ಬಂದಿಯಾಗಿರುವಂತಹ ನವದಂಪತಿಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಸಂಕ್ರಮದ ವಿಶೇಷತೆಯಲ್ಲಿ ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡೋಣ. ಈ ಸುಗ್ಗಿ ಹಬ್ಬವನ್ನು ಅವರು ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿ. ನಾವೀಗ ಹರಿಹರದ ತುಂಗಾಭದ್ರಾ ನದಿ ದಡದಲ್ಲಿರುವಂತಹ ಶ್ರೀ ಕ್ಷೇತ್ರ ಅಂತ ಹೇಳ್ಬೋದು, ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಈಗ ಆಲ್ರೆಡಿ ನಾವು ಆಗಮಿಸಿರುವಂಥ ಭಕ್ತರನ್ನ ಮಾತಾಡಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹಾಗೆ ಹೇಗೆ ಹಬ್ಬವನ್ನು ಸಂಭ್ರಮಿಸೋಕ್ಕೆ ಬಂದಿದ್ದೀರಿ? ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ಇವರು ನಮ್ಮ ಮಿಸಸ್ ಶ್ವೇತಾ. ಶ್ವೇತಾ ಅವರೇ ಹಾಯ್. ಹಾಯ್. ನಾನು ಬೆಂಗಳೂರಿಂದ ಬಂದಿರೋದು. ನಮ್ಮ ಮಿಸಸ್ ಅವ್ರದ್ದು ಇದೆ ಹರಿಹರ. ಇದು ಈ ಸಂಕ್ರಾಂತಿ ಹಬ್ಬಕ್ಕೆ ಈ ನದಿ ದಡದಲ್ಲಿ ತುಂಬ ವಿಶೇಷ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ಹೆಂಗಿರುತ್ತೆ, ಹೊಸದಾಗಿ ಮದುವೆ ಆಗಿದ್ದೀವಿ, ಹೇಗಿರುತ್ತೆ ಅಂತ ನೋಡೋಣ ಅಂತ ಹರಿಹರಕ್ಕೆ ಬಂದಿದ್ದೀನಿ. ಭಾಳ ಅಂದರೆ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬದ ದಿವಸ ನಡೀತಿದೆ. ಇದು ನೋಡಿ ಭಾಳ ಖುಷಿಯಾಯಿತು. ಬೆಂಗಳೂರಿಂದ ಬಂದು ಇಷ್ಟು ಚೆನ್ನಾಗಿ ಇಲ್ಲಿ ಹಬ್ಬ ನಡೀತಿರೋದು ಭಾಳ ಖುಷಿಯಾಯಿತು. ಅಯ್ಯಪ್ಪ ಸ್ವಾಮಿದು ದರ್ಶನ ಮಾಡಿದ್ದೀವಿ, ತುಂಬ ಖುಷಿಯಾಯಿತು. ಜೋಡಿಗಳು ಈಗ ಫಸ್ಟ್ ಟೈಮ್ ನಾವು ಇಬ್ಬರು ದರ್ಶನ ಮಾಡಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಸರ್, ನೀವು ಬಂದಿರೋದೇ ಫಸ್ಟ್ ಟೈಮಾ ಈ ಹಬ್ಬನ ಆಚರಣೆ ಮಾಡೋಕ್ಕೆ? ಹೌದು ಮೇಡಮ್, ಇದೇ ಫಸ್ಟ್ ಟೈಮ್ ನಾನು ಈ ಹಬ್ಬ ಆಚರಣೆ ಮಾಡೋದು ನೋಡೋಕೆ ಬಂದಿರೋದು. ನೀವು ಮೂಲತಃ ಬೆಂಗಳೂರವರೇನಾ? ಮೂಲತಃ ಬೆಂಗಳೂರಿನವರೇ. ಈ ಜನಜಾತ್ರೆ ನೋಡಿ ಭಾಳ ಖುಷಿ ಆಗ್ತಿದೆ. ಇಷ್ಟು ಜನ. ನೀವು ಅಲ್ಲಿ ಟ್ರಾಫಿಕ್ ಅಷ್ಟೇ ನೋಡಿರ್ತೀರಾ ಸರ್? ಹಬ್ಬದ ವಿಶೇಷತೆ ಅಂತ ಸಿಗೋದಿಲ್ಲ ಅಲ್ಲಿ ಬೆಂಗಳೂರಲ್ಲಿ ಹಬ್ಬದ ವಿಶೇಷ ಈ ಥರ ನೋಡೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಇಲ್ಲಿ ನೋಡ್ತಿರೋ ಭಾಳ ಖುಷಿ ಆಯಿತು ನಮಗೆ. ಈ ಥರ ಹಬ್ಬದ ವಾತಾವರಣಗಳು ಪ್ರತಿ ವರ್ಷ ಇಲ್ಲಿಗೆ ಬರಬೇಕಂತ ಅನಿಸುತ್ತೆ. ಎಷ್ಟೇ ಊರು ಸುತ್ತಿದ್ರೇನಂತೆ ನಮ್ಮ ಸಂಸ್ಕೃತಿನೇ ಹಂದ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಸರ್. ಮೇಡಮ್, ನೀವು ಹೇಳಿ, ಹೇಗೆ ಅನ್ನಿಸ್ತಾ ಇದೆ? 6 ತಿಂಗಳಷ್ಟೇ ಪಯಣ ಸ್ಟಾರ್ಟ್ ಆಗಿದೆ. ನಿಮ್ಮ ಮುಂದಿನ ಪಯಣ ಸುಗಮವಾಗಿರಲಿ, ನಮ್ಮ ವಾಹಿನಿಯಿಂದ ಕೂಡ ನಾವು ಹಾರೈಸೋದು ಅದನ್ನೇ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಬೆಂಗಳೂರು ಚೆನ್ನಾಗಿದೆಯಾ, ಹರಿಹರ ಚೆನ್ನಾಗಿದೆಯಾ? ನಮ್ಮೂರು ನಮಗೆ ಚೆನ್ನಾಗೆ. ನಮ್ಮೂರಲ್ಲಿ ಹೆಂಗೆ ನಡೆಯುತ್ತೆ ಏನು ಅಂತ ತೋರಿಸ್ಕೊಳ್ಳೋಣ ಅಂತಲೇ ಅವ್ರನ್ನೂ ಇಲ್ಲಿಗೆ ಕರ್ಸ್ಕೊಂಡೆ. ಈ ಸರಿ ಹಬ್ಬಕ್ಕೆ ಪ್ರತಿ ಸರಿ ಹಬ್ಬ ಅಲ್ಲೇ ಮಾಡ್ತಿರ್ತಾರಲ್ವ, ಈ ಸರಿ ನಮ್ಮೂರಲ್ಲಿ ತೋರಿಸೋಣ ಹಬ್ಬ ಅಂತೇಳಿ ಇಲ್ಲಿಗೆ ಕರ್ಸ್ಕೊಂಡು ಹಬ್ಬ ಮಾಡ್ತಿದ್ದೀವಿ. ಓಕೆ, ನಮ್ಮೂರು ಹುಡುಗಿ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ, ನಮ್ಮೂರ ಜಾತ್ರೆ ಬಗ್ಗೆ ನಾವು ಹೇಳೋಗೆ ಇಲ್ಲ. ನಮ್ಮೂರಿನ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಆಹಾರ, ಅಂದರೆ ಊಟದ ಪದ್ಧತಿ ಏನಿದೆ ಅಂದರೆ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಹರಿಹರ. ಸೊ ಇಲ್ಲಿಂದನೇ ನಮ್ಮ ಉತ್ತರ ಕರ್ನಾಟಕ ಪ್ರಾರಂಭ ಆಗುವಂಥದ್ದು. ಸೊ ಊಟದಲ್ಲಿ ಸಾಕಷ್ಟು ವೆರೈಟಿ ಇರುತ್ತೆ. ಅದು ಏನೇನಿರುತ್ತೆ ಅಂತೇಳಿ ಸೊ ಮುಂದೆ ನೋಡ್ಕೊಂಬರೋಣ. ಈ ದಂಪತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ವಾಹಿನಿಯ ಪರವಾಗಿ. ಥ್ಯಾಂಕ್ ಯು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಿಮ್ಮೊಂದಿಗೇ ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಹರಿಹರ ಅಂತಂದ್ರೇ ಐತಿಹಾಸಿಕ ಕ್ಷೇತ್ರ ಆಗಿರುವಂತಹ ನಮ್ಮ ಹರಿಹರ. ಸೊ ನಮ್ಮ ಪುಣ್ಯ ಏನು ಅಂದರೆ, ನಮ್ಮ ಪವಿತ್ರ ಭೂಮಿಯಲ್ಲಿ ತುಂಗಾಭದ್ರಾ ನದಿಯೂ ಕೂಡ ಹರಿತಾಳೆ. ಆ ತಾಯಿಯ ಆಶೀರ್ವಾದ ಇರೋವರೆಗೂ ಪ್ರತಿಯೊಬ್ಬ ಭಕ್ತರು ಶ್ರೇಷ್ಠರಲ್ಲೇ ಶ್ರೇಷ್ಠತೆ ಆಗ್ತಾರೆ. ಸೊ ಇವತ್ತು ಸುಡು ಬಿಸಿಲನ್ನು, ಅಂದರೆ ಇತ್ತೀಚೆಗಷ್ಟೇ ಅಂದರೆ ಒಂದು ವಾರದಿಂದ ಅಷ್ಟೇ ನಮಗೆ ಚಳಿ ಕಡಿಮೆ ಆಗಿದೆ. ಹೊರಗಡೆ ಬರೋಕ್ಕಾಗದೇ ಇರೋವಷ್ಟು ಚಳಿ ಇರೋದು. ಹಗಲೊತ್ತು ಕೂಡ ಬಿಸಿಲಲ್ಲಿ ನಿಂತರೆ ಬಿಸಿಲೇ ನಮಗೆ ತಾಗ್ತಾ ಇರಲಿಲ್ಲ. ಸೊ ಈ ಉತ್ತರಾಯಣದ ಪೂರ್ವ ಕಾಲದಲ್ಲಿ ನಮ್ಮ ಹರಿಹರದ ತುಂಗಭದ್ರಾ ನದಿ ಏನಿದೆ ಅದು ತುಂಬ ವಿಶೇಷತೆ ಇದೆ. ಇಲ್ಲಿ ನೀವು ಗೊತ್ತಿರೋ ಹಾಗೆ ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಒಂದು ಪ್ರತೀತಿ ಇದೆ.
ಇಲ್ಲಿ ಬಂದು ಸ್ನಾನ ಮಾಡಿ ತಮ್ಮ ಭಕ್ತಾದಿಗಳು ತಮ್ಮ ಮನಸ್ಸಿನ ಅನಿಸಿಕೆಗಳನ್ನ ಅಂದರೆ ಕೋರಿಕೆಗಳನ್ನ ಬೇಡಿಕೆಗಳನ್ನ ತುಂಗಾ ನದಿಯ ದಡದಲ್ಲಿ ನೆಲೆಸಿರುವಂತಹ ಶ್ರೀ ಕ್ಷೇತ್ರವಾಗಿರುವ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಅವರ ಕೋರಿಕೆಗಳನ್ನ ಸಮರ್ಪಿಸ್ತಾರೆ. ನದಿಯ ಮುಂಭಾಗದಲ್ಲಿ ಅಂದರೆ ನೀವು ಎಡ ಬಲ ಅಂತ ನೀವು ಡಿವೈಡ್ ಮಾಡಿ ನೋಡೋದಾದರೆ ನಮ್ಮ ಬಲಭಾಗದಲ್ಲಿ ಅಂದರೆ ರಾಣಿಬೆನ್ನೂರು ಹೋಗುವ ಮಾರ್ಗದಲ್ಲಿರುವಂತಹ ದಡದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ನೆಲೆಸಿದ್ದಾರೆ. ನಮ್ಮ ಎಡಭಾಗದಲ್ಲಿ ಅಂದರೆ ಹರಿಹರದಲ್ಲಿ ಹರಿಹರೇಶ್ವರ ನೆಲೆಸಿದ್ದಾರೆ. ಮಧ್ಯದಲ್ಲಿ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾಳೆ. ಇಂತಹ ತುಂಗಾಭದ್ರಾ ನದಿಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದಂದು ವಿಶೇಷವಾಗಿ ಈ ಸುಗ್ಗಿ ಹಬ್ಬವನ್ನು ನಾಡಿನ ಜನತೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹರಿಹರದ ಜನತೆ ಇನ್ನೂ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಬೆಳಗ್ಗೆನೇ ಎದ್ದು ಶುದ್ಧಿಯಾಗಿ ವಿಶೇಷವಾದಂತಹ ಹೊಸ ಬಟ್ಟೆಗಳನ್ನು ಧರಿಸಿ ಪೂಜೆ ವೈಕರ್ಯಗಳನ್ನ ಮುಗಿಸ್ಕೊಂಡು ಇಲ್ಲಿಗೆ ಆಗಮಿಸಿ ಸಾಕಷ್ಟು ಜನ ಭಕ್ತಾದಿಗಳು ವಿಶೇಷವಾದಂತಹ ಖಾದ್ಯಗಳು ಅಂತ ಹೇಳ್ಬೋದು, ಆಹಾರಗಳನ್ನ ಅಂತ ಹೇಳಬಹುದು. ರೊಟ್ಟಿ, ಪಲ್ಯ, ಸಾಂಬಾರು, ಅದಕ್ಕೆ ಬೇಕಾಗಿರುವಂತಹ ಸಿಹಿ, ಗೆಣಸು, ಆಮೇಲೆ ಈ ಕಾಲದ ಪ್ರತಿಥಿ ಇರುವಂತಹ ಕಬ್ಬು, ಎಳ್ಳು, ಬೆಲ್ಲ ಎಲ್ಲ ಪ್ರತಿಯೊಂದನ್ನು ತೊಗೊಂಬಂದು ಮಕ್ಕಳ ಜೊತೆ ಕೂತು ಸ್ವಕುಟುಂಬ ಪರಿಹಾರದ ಜೊತೆಗೆ ಈ ಮಕರ ಸಂಕ್ರಮಣವನ್ನು ವಿಶೇಷವಾಗಿ ಹರಿಹರದಲ್ಲಿ ಆಚರಣೆ ಮಾಡ್ತಾರೆ. ಇದೀಗ ನೋಡ್ತಾ ಇರ್ಬೋದು ಹರಿಹರದ ಎಷ್ಟು ಜನ ಆಗಮಿಸಿದ್ದಾರೆ. ಹರಿಹರದ ಸುತ್ತಮುತ್ತ ಜನ ಬಂದಿದ್ದಾರೆ, ಜಿಲ್ಲೆಯವರು ಬಂದಿದ್ದಾರೆ, ದಾವಣಗೆರೆ ಜಿಲ್ಲೆಯವರು ಬಂದಿದ್ದಾರೆ, ರಾಣಿಬೆನ್ನೂರು ಅವರು ಬಂದಿದ್ದಾರೆ. ಸೊ ಇನ್ನೂ ಬೆಳಗ್ಗೆಯಿಂದ ಸಂಜೆವರೆಗೂ ಈಗ ಆಲ್ರೆಡಿ ಮಧ್ಯಾಹ್ನ 3 ಗಂಟೆ ಸಮಯ ಆಗಿದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಇಷ್ಟೇ ರಶ್ ಇದೆ, ಎಲ್ಲೂ ಒಂದು ಸ್ವಲ್ಪವೂ ಕೂಡ ಕಮ್ಮಿ ಆಗಿಲ್ಲ. ನೋಡ್ತಾ ಇರ್ಬೋದು ನದಿಯ ತುದಿಯಿಂದ ಇರ್ಬೋದು, ಅಂದರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ನದಿಯ ತುದಿಯಿಂದ ಜನ ನಿಂತ್ಕೊಂಡಿರೋದು. ಇಲ್ಲಿ ಸೇತುವೆ ನೋಡ್ತಾ ಇರ್ಬೋದು, ಟ್ರಾಫಿಕ್ ಹೆವಿ ಜಾಮ್ ಆಗಿದೆ. ಅಷ್ಟು ಜನ ಬರುತ್ತೆ ಇಲ್ಲಿ ಹಬ್ಬವನ್ನು ಮಾಡೋದಕ್ಕೆ. ಈ ವಿಶೇಷವಾದಂತಹ ಹಬ್ಬಕ್ಕೆ ನಾವು ಕೂಡ ಸಾಕ್ಷಿಯಾಗಿದ್ದೀವಿ. ಮತ್ತೊಮ್ಮೆ ನಕ್ಷತ್ರ ವಾಹಿನಿಯ ಎಲ್ಲರಿಗೂ ಕೂಡ ನಾವು ನಮ್ಮ ನಕ್ಷತ್ರ ವಾಹಿನಿಯ ಪರವಾಗಿ ವಿಶೇಷವಾದಂತಹ ಸಂಕ್ರಾಂತಿ ಸಂಭ್ರಮವನ್ನು, ಸಂಕ್ರಾಂತಿ ಹಬ್ಬದ ವಿಶೇಷ ಶುಭಾಶಯಗಳನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ವೀಕ್ಷಕರೇ, ಸೊ ದಡದ ಮೇಲೆ ನಿಂತು ಕೆಳಗಡೆ ಅಂದರೆ ತುಂಗಾಭದ್ರಾ ನದಿಯಲ್ಲಿರುವಂತಹ ಸಂಭ್ರಮವನ್ನು ನಿಮ್ಮ ಜೊತೆ ಹಂಚ್ಕೊಂಡ್ವಿ. ಇವಾಗ ಬನ್ನಿ ಗಂಗಾ ಮಾತೆಯ ಪೂಜೆಯನ್ನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ನಮಗೆ ಇಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಏನಪ್ಪ ಅಂತಂದರೆ ಮರಳಲ್ಲಿ ಲಿಂಗವನ್ನು ರಚನೆ ಮಾಡಿದ್ದಾರೆ. ಸೊ ಅಂದರೆ ನದಿಯಲ್ಲಿರುವಂತಹ ಮರಳನ್ನು ಸಂಗ್ರಹ ಮಾಡಿ ಅವರು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ಹೋಗಿದ್ದಾರೆ ಭಕ್ತಾದಿಗಳು. ಸೊ ಇನ್ನೊಬ್ಬರು ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ, ಯಾವ ಕೋರಿಕೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರು ಪೂಜೆ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಂಬರೋಣ. ಭಕ್ತರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವ ಊರವರು ಸರ್? ನಾವು ಇಲ್ಲಿ ಹರಿಹರದವ್ರಿ. ಹರಿಹರದವರು. ಸರ್ ಪ್ರತಿ ವರ್ಷವೂ ಬರ್ತೀರಾ ನೀವು? ಹೌದು, ಪ್ರತಿ ವರ್ಷ ಮಕರ ಸಂಕ್ರಾಂತಿಗೆ ಬರ್ತೀವಿ. ಓಕೆ, ಮೊದಲನೇದಾಗಿ ನಮ್ಮ ವಾಹಿನಿಯ ಪರವಾಗಿ ಸಂಕ್ರಾಂತಿ ಹಬ್ಬದ ವಿಶೇಷ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ನಮ್ಮ ನಕ್ಷತ್ರ ಟಿವಿಯವ್ರಿಗೂ ಕೂಡ ನಾವು ಮಕರ ಸಂಕ್ರಾಂತಿ ಹಬ್ಬದ ಪರವಾಗಿ ಶುಭಕಾಮನೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು ಸರ್. ಈಗ ನಾವು ಇಷ್ಟೊತ್ತು ಗಂಗೆ ಪೂಜೆಯನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಮೊದಲನೇ ಬಾರಿಗೆ ನಾನು ವಿಶೇಷವಾಗಿ ಲಿಂಗ ಪೂಜೆಯನ್ನು ನೋಡ್ತಾ ಇರುವಂಥದ್ದು. ಮರಳಲ್ಲಿ ವಿಶೇಷವಾಗಿ ನೀವು ರಚನೆ ಮಾಡಿ ಅಂದರೆ ಆ ಕಲಾಕೃತಿಯನ್ನು ಮೂಡಿಸಿ ಅದರಲ್ಲಿ ದೈವವನ್ನು ತುಂಬಿ ಪೂಜೆ ಮಾಡ್ತಾ ಇದ್ದೀರಿ. ಏನು ಸರ್ ಇದ್ರ ಬಗ್ಗೆ ಹೇಳೋದಾದರೆ? ಗಂಗಾ ಪೂಜೆ ಅಂತ ಹೇಳಿದರೆ ಅದ್ರ ಜೊತೆ ಶಿವನೂ ಇರಬೇಕಲ್ವಾ, ಹಾಗಾಗಿ ಶಿವನನ್ನು ಕೂಡ ಜೊತೆಗೆ ಇಟ್ಕೊಂಡು ಗಂಗಾದೇವಿಯ ಪೂಜೆ ಮಾಡಿದರೆ ಸರ್ವಶ್ರೇಷ್ಠ ಅಂತ ಈ ಪರ್ವಕಾಲಗಳಲ್ಲಿ ಮಾಡಿದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಹಿಂದಿನಿಂದಲೇ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ. ಸೊ ಹಾಗಾಗಿ ಅದನ್ನು ಫಾಲೋ ಆಚರಣೆ ಮಾಡ್ತಾ ಇದ್ದೀರಾ. ಸೊ ಗಂಗೆ ಅಂತಂದ್ರೇ ಅರ್ಧನಾರೀಶ್ವರನಾದಂತಹ ಶಿವನ ಒಂದು ಪ್ರತೀತಿ ಇಲ್ಲದೆ ಹೇಗೆ ನಾವು ಪೂಜೆ ಮಾಡೋದು ಅಂತ. ಸೊ ಗಂಗೆ ಪೂಜೆಯ ಜೊತೆಗೆ ಈಶ್ವರನ ಆರಾಧನೆ ಕೂಡ ಈ ಸಂಕ್ರಾಂತಿಯ ಹಬ್ಬದ ವಿಶೇಷತೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಸೊ ನಮಗೂ ಖುಷಿ ಆಯಿತು. ಮತ್ತೊಮ್ಮೆ ನಿಮ್ಮೆಲ್ಲ ಕುಟುಂಬಕ್ಕೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ. ನಮಸ್ತೆ. ಹೆಸರು? ನಿಮ್ಮ ಹೆಸರು? ದೇವಿರಮ್ಮ. ಯಾವ ಊರು? ದಾವಣಗೆರೆ. ದಾವಣಗೆರೆ. ಓಕೆ, ಯಾಕೆ ಬಂದಿರಿ ಇಲ್ಲಿ? ಇಲ್ಲಿ ಇದಕ್ಕದು ಹೊಳಿಗೆ ಬಂದೆ. ಹೊಳಿ ಬಂದಿರಿ? ಅಡುಗೆ ಮಾಡ್ಕೊಂಡು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡೋಕ್ಕೆ ಸ್ನಾನ ಮಾಡಿ
ಎಷ್ಟೊತ್ತಿಗೆ ಎದ್ದಿದ್ರಿ? 5 ಗಂಟೆಗೆ ಏನೇನು ಅಡುಗೆ ಮಾಡ್ಕೊಂಬಂದಿರಿ? ರೊಟ್ಟಿ ಪಲ್ಯ ಹಾಂ. ಪಲಾವು. ಎಷ್ಟು ಜನ ಬಂದಿದ್ದೀರಿ? 8 ಜನ ಬಂದು 8 ಜನ ಬಂದಿರಿ. ಹೆಂಗೆ ಅನ್ನಿಸ್ತಾ ಇದೆ ನಿಮ್ಮ ಕಾಲದ ಸಂಕ್ರಾಂತಿಗೂ ಈಗಿನ ಸಂಕ್ರಾಂತಿಗೂ ಹೆಂಗೆ ಅನ್ನಿಸ್ತಿದೆ? ಅಯ್ಯೋ ಈಗ ಭಾಳ ಜೋರು ಐತ್ರಿ. ಇನ್ನೂ ಜೋರಿದೆ. ಇನ್ನೂ ಜೋರು ಐತಿ. ಸಂಕ್ರಾಂತಿ ಹಬ್ಬ ಮೊದಲಿಗಿಂತ ಇನ್ನೂ ವಿಶೇಷವಾಗಿದೆ ಹರಿಹರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಿಂದ ಬಂದಿದ್ದಾರೆ. ಓಕೆ, ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಬಂದಿದ್ದಾರೆ? ಇವರೆಲ್ಲ ನಿಮ್ಮ ಕುಟುಂಬನ? ಹೆಸರು ಹೇಳ್ರಿ ನೋಡೋಣ, ಯಾರ್ಯಾರು ಬಂದಿದ್ದಾರೆ? ಈರಮ್ಮ, ನೀಲಮ್ಮ, ಸುನೀತಾ, ದೀಪು, ರೇಣುಕಾ, ಹಾಂ, ಎಲ್ಲರೂ ಬಂದಿದ್ದಾರೆ. ಸುಜಾನು, ದೀಪು. ಹಬ್ಬ ನೋಡ್ರಿ, ಮೊಮ್ಮಕ್ಕಳನ್ನ ಬಿಡಂಗಿಲ್ಲ. ಮಕ್ಕಳು ಇರಲಿ, ಮೊಮ್ಮಕ್ಕಳು ಇನ್ನೂ ವಿಶೇಷ. ಮಗಳು ಎಲ್ಲರೂ ಬಂದಾರೆ. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ಧನ್ಯವಾದಗಳು. ಸೊ ಏನಿಲ್ಲ, ಇಷ್ಟೊಂದಿಲ್ಲ. ಎಷ್ಟು ಗಂಟೆಗೆ ಎದ್ದಿದ್ರಿ? ನಾವು 5 ಗಂಟೆಗೆ ಎದ್ದಿದ್ರಿ ಬೆಳಗ್ಗೆ. 5 ಗಂಟೆಗೆ ಇದೆಯಲ್ಲ, ನೆನ್ನೆ ಮಾಡಿಟ್ಟಿದ್ರ ಹಿಂಗೆ? ಇವತ್ತು 5 ಗಂಟೆಗೆ ಎದ್ದು ಮಾಡೇವಿ ರೀ. 5 ಗಂಟೆಗೆ ಎದ್ದು ಮಾಡಿದ್ರಿ? ಓಕೆ, ಏನೇನು ಮಾಡಿದ್ರಿ? ಆ ಕಡೆ ನೋಡ್ದಂಗೆ ನನ್ನ ನೋಡ್ಕೊಂಡು ಹೇಳ್ಬಿಡ್ರಿ ನೋಡೋಣ. ಹೋಳ್ಗೆ ಮಾಡೇವ್ರಿ, ಖಾರದ ಹೋಳ್ಗೆ ಮಾಡೇವಿ, ಮೊಸರನ್ನ ಮಾಡೇವಿ, ಆಮೇಲೆ ರೊಟ್ಟಿ, ಪಲ್ಯವು, ಪುಡಿ ಹಿಂಡಿ, ಹಪ್ಪಳ, ಚಕ್ಲಿ, ಪಾಶೆ, ಮೊಸರನ್ನ ಎಲ್ಲ ಇಷ್ಟವಾಗಿದ್ದು ಮಾಡ್ಕೊಂಬಂದವ್ರಿ. ಹಣ್ಣು ತಂದವಿ, ನೀವು ಊಟ ಮಾಡ್ಕೊಂಡು ಚೆನ್ನಾಗಿ ಹೋಗ್ರಿ. ಸೊ ಮೇಡಮ್, ಹೆಂಗೆ ಖುಷಿ ಅನ್ಸುತ್ತೆ ಮೊದಲಿಗೂ ಈಗಲೂ ಇವತ್ತಿನ ಈ ಸಂಕ್ರಾಂತಿಗೂ? ಇವತ್ತು ಭಾಳ ಖುಷಿ ಅದ್ರಿ. ನಮಗೆ ಹೊಸ ವರ್ಷದ ದಿವಸ ಮೊಮ್ಮಗ ಹುಟ್ಟ್ಯಾನ. ಇವು ಇದಕ್ಕೆ ಇವೆಲ್ಲ ನಮ್ಮ ಮೊಮ್ಮಗನಿಗೋಸ್ಕರ ಎಲ್ಲ ಇವತ್ತು ಖುಷಿಯಾಗಿ ನಾವು ಸಂಕ್ರಾಂತಿ ಮಾಡ್ತದವಿ. ಹುಬ್ಳ್ಯಾಗಂದ್ರಿ ನಮ್ಮ ಮೊಮ್ಮಗ. ಹೌದ್ರಾ? ಓಕೆ, ನಮ್ಮ ಕಡೆಯಿಂದನೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಅದು ಜಾಲಿಹರಿ ಜೋಪಟಿ ಮುತ್ತಿನ ಕುದ್ರಿ ಮುಂದೆ ಕೊಡಿರಿ, ಹತ್ತು ಮಾವರ ಹೊಟ್ಟೆಗೆ ಮುತ್ತಿನ ಅಂತ ಹೊಟ್ಟಾರಿ. ಅವ್ರ ನಮ್ಮ ಮನೆಯವ್ರ ಶಂಕರನಾಗ್ರಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾವ್ರಿ ಅವ್ರಿಗೆ. ಓ ಸೂಪರ್. ನೋಡ್ರಿ, ಶಂಕರಣ್ಣ ಅವರ ಎಷ್ಟು ಪ್ರೀತಿ ಇದೆ ನಿಮ್ಮ ಮೇಲೆ. ಓಕೆ, ನಿಮ್ಮ ಕುಟುಂಬ ಎಲ್ಲರೂ ಹೀಗೆ ಖುಷಿಯಾಗಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿರಿ. ಎಲ್ರಿಗೂ ನಮ್ಮ ವಾಹಿನಿಯ ಕಡೆಯಿಂದ ಧನ್ಯವಾದಗಳು. ವೀಕ್ಷಕರೇ, ಪ್ರತಿಯೊಂದು ಹಬ್ಬದಲ್ಲೂ ಪ್ರತಿಯೊಂದು ವಿಶೇಷತೆ ಇರುತ್ತೆ. ಹಾಗೆ ಸಂಕ್ರಾಂತಿ ಸಂಭ್ರಮದಲ್ಲಿ ಒಳೆದಂಡೆಯಲ್ಲಿ ನಮಗೆ ಸಿಕ್ಕಂತಹ ಮುದ್ದಾದ ಕುಟುಂಬ ಅಂತ ಹೇಳ್ಬೋದು, ಕೂಡು ಕುಟುಂಬ ಅಂತ ಹೇಳ್ಬೋದು. ಸೊ ಮತ್ತೊಂದು ಕುಟುಂಬ ನಮ್ಮ ಜೊತೆಗಿದೆ. ಸೊ ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಿಮಗೂ ಕೂಡ ರಾಜು ಹರಿಹರ, ಅಮೋಘ ಹರಿಹರ, ಐಶ್ವರ್ಯ ಹರಿಹರ, ಮಂಜುನಾಥ್ ಹರಿಹರ, ಮುರುಡಪ್ಪ ನದಿ ಹರಳಹಳ್ಳಿ, ಜ್ಯೋತಿ ಹರಿಹರ, ದೇವಿರಮ್ಮ ಕೋಡಿಯಲ್ ಹೊಸಪೇಟೆ. ಒಬ್ಬ ಎಲ್ಲ ಅಂದರೆ ಫ್ರೆಂಡ್ಸ್ ಎಲ್ಲರೂ ಮಿಕ್ಸ್ ಆಗಿದ್ದೀರಾ ಅಥವಾ ರಿಲೇಟಿವ್ ಫ್ಯಾಮಿಲಿ? ಓಕೆ, ಎಲ್ಲ ಫ್ಯಾಮಿಲಿ ಬೇರೆ ಬೇರೆ ಪ್ಲೇಸಲ್ಲಿದ್ದೀರಿ. ಓಕೆ, ನೀವು ಕಂಡಂತಹ ಸಂಕ್ರಾಂತಿ ಮೊದಲಿಗೂ ಈಗೂ ಹೇಗೆ ಡಿಫ್ರೆನ್ಸ್ ಇದೆ? ಸಂಕ್ರಾಂತಿ ಪುರಾಣ ತಿಳ್ಕೊಂಡು ಇತಿಹಾಸ ತಿಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಸೂರ್ಯ ತನ್ನ ಪಥವನ್ನು ದಿಕ್ಕು ಬದಲಾಯಿಸುವಂಥ ಪುಣ್ಯಕಾಲ ಇದು. ಉತ್ತರಾಯಣ ಪುಣ್ಯಕಾಲ ಅಂತಾರೆ. ಭೀಷ್ಮರು ಅವರ ಶರಶಯ್ಯ ಮೇಲೆ ಇದ್ದಂತಹ ಕಾಲ. ಈ ಕಾಲನ ಎಲ್ಲರೂ ಮಕರ ಸಂಕ್ರಾಂತಿ ಅಂತ ಜೋರಾಗಿ ವಿಜೃಂಭಣೆಯಿಂದ ಇಡೀ ಭಾರತದಾದ್ಯಂತ ಆಚರಿಸೋ ಹಬ್ಬ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋಂಥ ದೇಶದಲ್ಲಿ ನಾವು ಈ ಹಬ್ಬ ಆಚರಿಸ್ತಾ ಇದ್ದೀವಿ. ನಾವು ಆಚರಣೆ ಮಾಡೋ ಪ್ರಕಾರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದುಬಿಟ್ಟು ನದಿ ತೀರದಲ್ಲಿ, ನೀರಿನ ತೀರದಲ್ಲಿ ಊಟ ಮಾಡಿ ಗಂಗೆ ಪೂಜೆ ಮಾಡಿ ಮಾಡುವಂಥ ಹಬ್ಬ. ಆ ಜನತೆಗೆ ಹಬ್ಬ ಆಚರಣೆ ಜೊತೆಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಳು ಮಾಡದೇ ಇರಲಿ ಅಂತ ಮೆಸೇಜ್ ಕೊಡ್ತಾ ನನ್ನ ವಿಶಸ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದು ಸಾಮಾಜಿಕ ಜವಾಬ್ದಾರಿ, ಇದು ನಮ್ಮೆಲ್ಲರದ್ದು. ಪ್ರಕೃತಿ ನಮಗೆ ಸಾಕಷ್ಟು ಉಡುಗೊರೆನ ಕೊಟ್ಟಿದೆ. ಆ ಪ್ರಕೃತಿನ ನಾವು ಕೊಡಬೇಕಾದ್ರೆ, ಅಂದರೆ ಉಳಿಸ್ಕೋಬೇಕಾದ್ರೆ ಮುಂದಿನ ಪೀಳಿಗೆಗೆ ಸ್ವಚ್ಛತೆಗೆ ನಾವು ಆದ್ಯತೆ ಕೊಡಬೇಕು. ಸೊ ನಾವು ಸಾಕಷ್ಟು ಜನ ಕುಟುಂಬವನ್ನು ಮಾತಾಡ್ಸ್ಕೊಂಬಂದ್ವಿ, ಎಲ್ಲರೂ ವಿಶ್ ಮಾಡಿದ್ರು. ಬಟ್ ಒಂದು ಗುಡ್ ಮೆಸೇಜ್ ಸೊಸೈಟಿಗೆ. ಸೊ ನಮ್ಮ ಜವಾಬ್ದಾರಿಯೂ ಕೂಡ ಹೌದು. ಧನ್ಯವಾದಗಳು. ನಮಸ್ಕಾರ. ಯಾರು ಸಖತ್ತ ಮಾತಾಡ್ತೀರಿ? ಎಲ್ಲರೂ ಸೂಪರ್ ಮಾತಾಡ್ತಾರೆ. ಓಕೆ, ನಿಮ್ಮ ಹೆಸರು ಹೇಳ್ಬಿಡ್ರಿ. ಮೊದಲನೇದಾಗಿ ನಮ್ಮ ವಾಹಿನಿಯ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ರೀ. ಹೆಸರು? ಮಂಜುಳಾ ಅಂತಾರೆ, ದಾವಣಗೆರೆಯಿಂದ. ದಾವಣಗೆರೆಯಿಂದ. ಮೇಡಮ್, ಸಂಕ್ರಾಂತಿ ಹಬ್ಬದ ವಿಶೇಷ ಇಲ್ಲಿಗೆ ಬರಬೇಕು ಅನ್ನೋದು ಯಾಕೆ? ಏನೋ ಒಂಥರ ಚೆನ್ನಾಗಿರುತ್ತೆ. ಹುಟ್ಟಿದೂರು ಒಳೆ ಇರುತ್ತೆ. ಈ ಫ್ರೆಂಡ್ಸ್ ದೇವಸ್ಥಾನ ಇಲ್ಲ, ಫ್ಯಾಮಿಲಿ ರೀ. ಫ್ಯಾಮಿಲಿ. ಅಮ್ಮ ನಮಸ್ತೆ. ನಮಸ್ತೆ. ನೀವು ಏನಕ್ಕೆ ಬಂದಿದ್ದೀರಿ? ನಾವು ಸಂಕ್ರಮಣಕ್ಕೆ ಒಳೆ ಊಟಕ್ಕೆ ಅಂತ ಬಂದಿದ್ದೀವಿ. ಊಟಕ್ಕೆ ಬಂದಿರಿ. ಏನೇನು ಮಾಡ್ಕೊಂಡು ಬಂದಿದ್ರಿ? ಗಡಿಸೊಪ್ಪು, ರೊಟ್ಟಿ, ಚಟ್ನಿ ಪುಡಿ, ಮುಳುಗಾಯಿ ಎಣ್ಗಾಯಿ,
ಅಲಸಂದೆ ಕಾಳು ಪಲ್ಯ, ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಚಟ್ನಿ ಪುಡಿ, ಬುತ್ತಿ, ರೊಟ್ಟಿ, ಮೊಸರನ್ನ. ಅಲ್ಲ ಹೋಟೆಲ್ಗೆ ಏನಾದ್ರು ಆರ್ಡರ್ ಕೊಟ್ಟಿದ್ರಾ ನೀವೇ ಮಾಡಿದ್ರಾ? ಮನೆಯಲ್ಲೇ ನಮ್ಮ ಮಕ್ಕಳೇ ಮಾಡಿದ್ದಾರೆ ಎಲ್ಲ. ಅಷ್ಟು ಐಟಮ್ ಮಾಡಿದ್ದಾರೆ. ಅಷ್ಟನ್ನು ಐಟಮ್ ಅವರೇ ಸರಿ ಮೇಡಮ್, ನಮಸ್ತೆ. ನಮಸ್ತೆ. ನೀವೇ ಹೇಳಿ, ಹರಿಹರದಿಂದ ಬಂದಿದ್ದೀರಿ, ಹರಿಹರದಲ್ಲಿ ಸಂಭ್ರಮಿಸ್ತಾ ಇದ್ದೀರಿ, ಸಂಕ್ರಾಂತಿ ವಿಶೇಷ ಹೇಗಿದೆ? ಸಂಕ್ರಾಂತಿ ವಿಶೇಷ ಸಣ್ಣರಿದ್ದಾಗಿಂದ ಒಳಗೆ ಬರ್ತೀವಿ, ತುಂಬ ಖುಷಿ. ತುಂಬ ಖುಷಿ. ಆಟ ಆಡೋದು, ಒಳ್ಳೆಯಲ್ಲಿ ಆಟ ಆಡೋದು, ಊಟ ಮಾಡೋದು. ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಇಲ್ಲ, ಸಾಯಂಕಾಲ ಗಂಗೆ ಪೂಜೆ ಮಾಡಿ ದರ್ಶನ ಆಮೇಲೆ ಮಾಡ್ತೀರಾ? ಓಕೆ, ಧನ್ಯವಾದಗಳು. ಮೇಡಮ್ ನೀವು ಹೇಳಿ, ಹೇಗೆ ಅನ್ನಿಸ್ತಾ ಇದೆ ಸಂಕ್ರಾಂತಿ? ಖುಷಿ ಅನ್ಸುತ್ತೆ. ಬಿಸಿಲು ಹೇಗೆ ಅನ್ನಿಸ್ತಿದೆ? ಮಕ್ಕ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಪ್ ಇಲ್ಲದೆ ಇರೋಂತಹ ನಾರಿಯರು ನಾವು ನೋಡಬೇಕು ಅಂದರೆ ಇವತ್ತು ಹೊಳೆ ದಂಡೆಗೆ ಬರ್ಬೇಕು, ಹೌದಾ? ಸೊ ಎಲ್ಲ ಮೇಕಪ್ ರಿಮೂವ್ ಆಗ್ಬಿಟ್ಟಿದೆ ಸೂರ್ಯನ್ಗೆ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತೈತ್ರಿ. ಊಟ ಮಾಡಿದ್ರಾ? ಆಯ್ತು ಮೇಡಮ್. ಎಷ್ಟು ಊಟ ಮಾಡಿದ್ರಿ? 2 ರೊಟ್ಟಿ, 1 ಬುತ್ತಿ ಅಷ್ಟೇ ಮೇಡಮ್ ಊಟ ಮಾಡಿ. ತಂದಿರೋದೆಲ್ಲ ಊಟ ಮಾಡಿದ್ರೆ ವಿಶೇಷ ಮಾಡಿದೆ? ಊಟ ಮಾಡಿ ತಂದಿದ್ದೆಲ್ಲ ಆಲ್ಮೋಸ್ಟ್. ಓಕೆ, ಹೇಗೆ ಅನ್ನಿಸ್ತಿದೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಮಗು ಇಲ್ಲೇ ಇದ್ದಾರೆ, ಎಲ್ಲರೂ ಆಟ ಆಡಕತ್ತಾರೆ ನೀರ್ನಾಗ. ಓಡಿಸ್ಬಿಟ್ಟಿರಲ್ಲ? ನೀರಿನಲ್ಲಿ ಆಟ ಆಡತ್ತಾ ಇದ್ದಾರೆ ಅವರು. ಹೊಳೆಗೆ ಬಂದಿದ್ದೀರಿ, ನಮ್ಮ ಕೈಗೆ ಸಿಗಬೇಡ್ರಿ, ಕುಣೀರಿ ಅಂತ ಬಿಟ್ಬಿಟ್ಟಿದ್ದೀರಿ. ಸೊ ಖುಷಿ ಅನ್ಸುತ್ತೆ. ನೀವು ಮಕ್ಳನ್ನ ನೋಡಿದಾಗ ಅನ್ಸಲ್ವಾ ನಾವು ಮಕ್ಕಳಾಗೆ ಇರ್ಬೇಕಿತ್ತಂತ? ಸಣ್ಣ ಜಂಗೆ ಇರ್ಬೇಕಾಗಿತ್ತು, ನಾವು ಹೈಸ್ಕೂಲಲ್ಲೇ ಇರ್ಬೇಕಿತ್ತು ಅನಿಸ್ತಾ ಇತ್ತು. ರೊಟ್ಟಿ ಬಡಿಯೋದು ತಪ್ತಾ ಇತ್ತು. ಹೌದು, ಟೆನ್ಷನ್ ಇರ್ತಿದ್ದಿಲ್ಲ. ಓಕೆ, ಧನ್ಯವಾದಗಳು. ಹಾಯ್. ಅಲ್ಲ ಇಲ್ಲ, ಇರ್ಲಿ ಇರ್ಲಿ ಇರ್ಲಿ. ಖುಷಿ ಆಗ್ಬಿಟ್ಟ ಅವನು. ಧನ್ಯವಾದ. ಓಕೆ, ಈಗ ಸಂಕ್ರಾಂತಿ ಆಲ್ರೆಡಿ ನೀವು ಊಟ ಮಾಡಿಬಿಟ್ಟಿದ್ದೀರಿ. ಈಗ ನಾನು ಏನೇನು ಮಾಡಿದಿರಿ ಅಂತ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ. ಆದರೂ ಯಾರು ಒಬ್ಬರು ಹೇಳ್ರಿ ಏನೇನು ಮಾಡ್ಕೊಂಬಂದಿದ್ರಿ? ಕ್ಯಾರೆಟ್ ಪಾಯಸ, ರೊಟ್ಟಿ, ಮುಳ್ಗಾಯಿ, ಹೆಣ್ಗಾಯಿ ಮತ್ತು ಅವರೆಕಾಳು ಪಲ್ಯ, ಮಡಿಕೆ ಕಾಳು ಪಲ್ಯ, ಗಡ್ಸೆಪ್ಪು ಮತ್ತು ಪಚ್ಚಡಿ ಆ್ಯಂಡ್ ಸೌತೆಕಾಯಿ, ಮೂಲಂಗಿ. ಓಕೆ, ಮೇಡಮ್ ಅವರು ಏನೇನು ತಿಂದಿದ್ರು ಅವನ್ನ ಅಷ್ಟೇ ನೆನ್ಪಿಟ್ಕೊಂಡು ಹೆಸರು ಕೊಟ್ಟಾರೆ ಸರ್. ಈಗ ಈ ಉಳಿದವ್ರು ಏನು ತಿಂದರು ಅಂತ ಅವ್ರ ಲೆಕ್ಕ ತಗೋಣ. ಟೊಮೆಟೊ ಬಾತು, ಚಿತ್ರಾನ್ನ, ಮೊಸರನ್ನ, ಪಾಯಸ ತೊಗೊಂಡು ಎಲ್ಲರೂ ಹ್ಯಾಪಿಯಾಗಿ ಊಟ ಮಾಡಿದ್ವಿ. ಓಕೆ, ಪುಟಾಣಿ ಬಾಯ್ಲಿ, ಈಗ ಕರೆಕ್ಟಾಗಿ ಹೇಳು, ಮನೆಯಲ್ಲಿ ಅಡುಗೆ ಮಾಡಿದ್ದು ಯಾರು? ಅಮ್ಮ. ಹಂಗೆಲ್ಲ ಕಾಪಿ ಚೀಟ್ ಮಾಡಂಗಿಲ್ಲ, ಕಾಪಿ ಚೀಟ್ ಮಾಡಂಗಿಲ್ಲ. ಓಕೆ, ಅತ್ತೆಯರು. ಓಕೆ, ಯಾರ್ಯಾರು? ನಿಮ್ಮ ಅಪ್ಪಾಜಿನೂ ಮಾಡಿದ್ರಂತ? ಹೌದಾ? ಇಲ್ಲ ಇಲ್ಲ. ಮತ್ತೆ ಅಪ್ಪಾಜಿ ಏನು ಮಾಡಿದ್ರು? ಅಪ್ಪಾಜಿ ಹೆಲ್ಪಿಂಗ್ ಮಾಡಿದ್ರು. ಅಪ್ಪಾಜಿ ಹೆಲ್ಪಿಂಗ್ ಮಾಡಿದ್ರು. ಏನೇನು ಮಾಡಿದ್ರು? ಎಲ್ಲ ಪ್ಯಾಕಿಂಗ್ ಮಾಡಿದ್ರು ಬರಬೇಕಾದ್ರೆ. ಲಗೇಜ್ ಹೊತ್ಕೊಂಬಂದ್ರು. ಮನೇಲಿ ಅಡುಗೆ ಮಾಡಿದ್ದ ಲಗೇಜನ್ನ ಅಪ್ಪಾಜಿ ಅವ್ರಿಗೆ ಒರೆಸಿ ಕಳಿಸಿದ್ದಾರೆ. ಈಗ ಸದ್ಯಕ್ಕೆ ಬಾಡಿ ಗಾರ್ಡ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು. ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿದ್ದು ಬಿದ್ದು, ಹೇಳೋದಿಲ್ಲ ನೀರಾಯಿತು, ಮಾತಾಯಿತು ಮಾತಾಯಿತು ಮಾತಾಯಿತು, ಮೈಯಲ್ಲಿ ಹೇಳುತ್ತಿದೆ ಮನ್ಮಥನ ಅಂಗುಗಳು ಸರ್. ಜುಮ್ 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 ಜುಮ್. 16 ದಾಟಿದ ಎಳೆ ಮೈ ಕೇಳಿದ, ಚಲುವ ಚಲುವ ನೀನೇನಾ. ವಾರೇ ವಾ, 16 ದಾಟಿ ಪ್ಲಸ್ ಆಗಿದೆ, ಬಟ್ ಹೇಳಂಗಿಲ್ಲ ನಾವು. ಮಸ್ತ್ ಮಸ್ತ್. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ನಮಸ್ಕಾರ. ಹಾಯ್ ಹೇಳ್ಬೇಕಾ ಎಲ್ರಿಗೂ? ಹಾಯ್. ಹಾಗಾದ್ರೆ ಅವರು ಛತ್ರಿಯಲ್ಲೇ ಹೇಳ್ತಾರೆ ನಮಸ್ಕಾರ ಹೇಳಿದ್ರ, ಹಿಂಗೆ ಹೇಳಿ ಈಸಿ ಆಗುತ್ತೆ ಅಂತ. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾಡ್ಕೊಂಬಂದಿರೋದ ಬರೀ ಬ್ಯಾಟಿಂಗ್ ಅಷ್ಟೇನಾ? ಮಾಡ್ಕೊಂಬಂದೀವಿ. ನನ್ಗೆ ಹೇಳಿದ್ದು ಅವರೆಲ್ಲ ಮಾಡಿದರೆ. ಓಕೆ, ಕನ್ಫರ್ಮ್. ನೀನು ಮಾಡ್ಕೊ. ಹೌದಾ? ಏನೇನು ಮಾಡ್ದೆ? ರೊಟ್ಟಿ ಉತ್ಕೊಟ್ಟಿದ್ದೀನಿ. ರೊಟ್ಟಿ ಉತ್ಕೊಟ್ಟಿದ್ಯಾ? ಓಕೆ, ಏನೇನು ವೆರೈಟಿ ತಂದಿದ್ದೀರಾ? ಭಾಳ ತಂದಿದ್ದೀವಿ ಮೇಡಮ್. ಅದೇ ಸೊಪ್ಪಿನ ಹೆಸ್ರೇ ಹೇಳಕ್ ಬರ್ದಿರೋ ಹೆಣ್ಮಗಳು ಮುಂದೆ ಸಂಕ್ರಾಂತಿ ಹಬ್ಬಕ್ಕೆ ಪಲ್ಯ ರೊಟ್ಟಿ ಹೆಂಗ್ ಮಾಡ್ಕೊಂಡ್ ಬರ್ತಾರಪ್ಪ. ಓಕೆ, ಸೊ ಇವತ್ತಿನ ವಿಶೇಷ ಸಂಕ್ರಾಂತಿಯ ವಿಶೇಷವಾಗಿ ಅಡುಗೆಗಳನ್ನ ಮಾಡ್ಕೊಂಬಂದಿದ್ದಾರೆ. ಉತ್ತರ ಭಾರತದ ಸ್ಪೆಷಲ್ ಅಡುಗೆ ಅಂತಂದ್ರೆ ರೊಟ್ಟಿ ಜೊತೆಗೆ ಸಾಕಷ್ಟು ವೆರೈಟಿ ಪಲ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಬ್ಬದ ವಿಶೇಷ ಅಂದ್ರೇ ಊಟ. ಸೊ ಆ ಊಟನ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಅಮ್ಮನ್ನ ಮಾತಾಡ್ಸೋಣ. ಸೊ ನಮಗೆ ಇಲ್ಲ, ಆಗಲಿ ಸರ್. ಥ್ಯಾಂಕ್ ಯು. ಹಾಂ ಅಮ್ಮ ಹೇಳಿ, ಏನೇನು ಮಾಡ್ಕೊಂಬಂದಿದ್ದೀರಿ?
ಪುಂಡಿ ಸೊಪ್ಪು, ಮುಳುಗಾಯಿ, ಅವರೆಕಾಳು ಪಲ್ಯ, ಇದು ಮೂಲಂಗಿ ಸೊಪ್ಪು, ಕಡ್ಲಿ ಹಿಂಡಿ, ಶೇಂಗಾದ ಹಿಂಡಿ, ಮೊಸರು, ಮಜ್ಜಿಗೆ, ಹೆಸರುಬೇಳೆ ಪಾಯಸ, ಕೇಸರಿ ಬಾತು, ಶಾವಿಗೆ ಪಾಯಸ, ಇದು ಪಾಲಕ್ ರೈಸು, ಪಲಾವು, ಉಳುಬುತ್ತಿ ಎಲ್ಲ ಮಾಡ್ಕೊಂಬಂದಿದ್ದೀರಿ. ಓಕೆ, ಎಷ್ಟು ಯಾವ ಇಲ್ಲ ಮಾಡ್ತೀವಿ, ಖಂಡಿತ ಮಾಡ್ತೇನೆ. ಈಗ ಖುಷಿ ಏನಪ್ಪ ಅಂತಂದರೆ ಎಲ್ಲರೂ ಪ್ರತಿ ವರ್ಷ ಸಮಯ ತಗೊಂಡು ಹಬ್ಬದಲ್ಲೇ ಎಲ್ಲರೂ ಜಾಯಿನ್ ಆಗೋದು. ಸೊ ಕೂಡ್ಕೊಳ್ಳೋದೇ ಹಬ್ಬದಲ್ಲಿ. ಇಂಥ ಹಬ್ಬ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ಭಾಳ ಖುಷಿ ಕೊಡ್ತೈತಿ. ಭಾಳ ಖುಷಿ. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ವೀಕ್ಷಕರೇ, ಮತ್ತೊಂದು ಕುಟುಂಬ ನಮ್ಮ ಜೊತೆಗಿದೆ. ಸೊ ನಮಗೆ ತಟ್ಟೆ ರೆಡಿ ಮಾಡಿದ್ರು, ಬಟ್ ನಾವು ತಿನ್ನೋ ಹಾಗಿಲ್ಲ. ಇವಾಗ ಹೊಟ್ಟೆ ಫುಲ್ ಆಗಿದೆ, ಎಲ್ಲರೂ ಮಾತಾಡಿಸಿ. ಸೊ ಮೇಡಮ್, ಏನು ರೆಡಿ ಮಾಡ್ತಾ ಇದ್ದೀರಾ? ಏನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಹಾಗೆ ಹಬ್ಬನ ಹೇಗೆ ಸಂಭ್ರಮಿಸ್ತಾ ಇದ್ದೀರಾ? ಮೊದಲನೇದಾಗಿ ಯಾವ ಊರಿನವರು? ಕುಮಾರಪಟ್ಟಣ ಮೇಡಮ್. ನೀವು ಮಾತಾಡಲ್ವಾ? ಹೇಳಿ. ಕುಮಾರಪಟ್ಟಣ ಮೇಡಮ್. ಓಕೆ ಮೇಡಮ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಮೇಡಮ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಬಂದಿದ್ದೀರಿ? ನಮ್ಮ ಅತ್ತೆ, ನಮ್ಮ ಅಮ್ಮ, ನನ್ನ ತಂಗಿ, ನಮ್ಮ ಕುಟುಂಬ ಎಲ್ಲ ಮೇಡಮ್. ಟೆಂಟ್ ಚೆನ್ನಾಗಿದೆ ಮೇಡಮ್. ಆ ಕಡೆ ಒಂದು ಬೈಕು, ಈ ಕಡೆ ಒಂದು ಬೈಕ್ ಕಟ್ಟಿ ಒಂದು ಬೆಡ್ಶೀಟ್ ಕಟ್ಟಿದರೆ ಟೆಂಟ್ ರೆಡಿ. ಸೊ ಓಕೆ, ಸಂಕ್ರಾಂತಿಗೆ ಇಷ್ಟು ಬಾಕ್ಸ್ ರೆಡಿ ಮಾಡ್ಕೊಂಬಂದಿರ ಅಂದರೆ ಎಲ್ಲ ವೆರೈಟಿ ರೆಡಿ ಮಾಡ್ಕೊಂಬಂದಿರಾ? ಏನೇನು ಮಾಡ್ಕೊಂಬಂದಿರಿ? ನಾವು ಮೇಡಮ್ ಇದು ರೊಟ್ಟಿ, ಪಲ್ಯ, ಹೆಸರುಕಾಳು ಪಲ್ಯ, ಸಂಧಿಕಾಳು ಪಲ್ಯ, ಮುಳುಗಾಯಿ, ಎಣ್ಗಾಯಿ, ಮೊಸರನ್ನ, ಚಿತ್ರಾನ್ನ ಎಲ್ಲ ವೆರೈಟಿ ಮಾಡ್ಕೊಂಬಂದಿರಾ? ಏನಕ್ಕೆ ಒಳಗೆ ಬರ್ತೀರಾ? ನಾವು ಮನೇಲಿ ಮಾಡ್ಕೊಂಡು ಊಟ ಮಾಡ್ಬೋದಲ್ಲ, ಈ ಬಿಸಿಲಲ್ಲಿ ಯಾಕೆ ಇಲ್ಲಿ ಬಂದಿರಿ? ವರ್ಷಕ್ಕೊಂದ್ಸರಿ ಬರೋದಲ್ಲ ಮೇಡಮ್. ಹೊಸದ ಯಾಕೆ ಬಂದಿದ್ರಿ? ವಿಶೇಷ ಏನು? ಸಂಕ್ರಾಂತಿಗೋಸ್ಕರ ಮೇಡಮ್. ಎಲ್ಲ ನಡಿದಂಡೆಯಲ್ಲಿ ಪೂಜೆ ಮಾಡಿ ಊಟ ಮಾಡೋದ್ರಿಂದ ಪುಣ್ಯ ಎಲ್ಲ ದುಪ್ಪಟ್ಟಾಗುತ್ತೆ ಮೇಡಮ್. ಪಾಪ ಕರ್ಮ ಎಲ್ಲ ಕಡಿಮೆ ಆಗುತ್ತೆ. ಹೌದಾ? ಓಕೆ. ಸೊ ಎಲ್ಲ ಊಟಗಳನ್ನ ಮಾಡ್ಕೊಂಡು ಬಂದಿದ್ರಲ್ಲ, ನೀವು ಸಣ್ಣ ಹುಡುಗರು ಇದ್ದಾಗಲೂ ಹೀಗೆ ಬರ್ತಿದ್ರಾ? ಮೇಡಮ್ ಬರ್ತಿದ್ವಿ. ಅವಾಗ ಎಷ್ಟು ಜನ ಬರ್ತಿದ್ರಿ? ಅವಾಗಲೂ ಎಲ್ಲರೂ ಬರ್ತೀವಿ, ಫ್ಯಾಮಿಲಿ ಎಲ್ಲ ಬರ್ತಿದ್ವಿ. ಅವಾಗ ತುಂಬ ಜನ ಬರ್ತಿದ್ವಿ ಮೇಡಮ್. ಇವಾಗ ಕೆಲಸದ ಮೇಲೆ ಯಾಕೆ ಕಡಿಮೆ ಆಗಿದೆ? ಈಗ ಸಂಖ್ಯೆ ಕಮ್ಮಿ ಆಗಿದೆ. ಎಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದಾರಲ್ಲ ಮೇಡಮ್. ಅದು ಆ ದಿನ ಚೆನ್ನಾಗಿತ್ತಾ, ಈ ದಿನ ಚೆನ್ನಾಗಿದೆ? ಚೆನ್ನಾಗಿತ್ತು. ಓಕೆ. ನಿಮ್ಮ ಮನೆಯವ್ರ ಹೆಸರು? ಶಿವರಾಜ್. ಬಂದಿದ್ದಾರ ಸರ್? ಎಲ್ಲಿದ್ದಾರೆ? ಹೋದ್ರು ಹೋಗಿದ್ದಾರಾ? ಓಕೆ. ನಿಮ್ಮ ಮನೆಯವ್ರ ಹೆಸರನ್ನ ಒಡಪಲ್ಲಿ ಹೇಳಿ. ಈ ಭಾಗದಲ್ಲಿ ನಮ್ಮ ಒಡಪಲ್ಲಿ ಅವರ ಮನೆಯವ್ರ ಹೆಸರು ಹೇಳುವಂಥದ್ದು ವಿಶೇಷ. ಕಾಡ್ಜಿರ್ಗೆ ಬೂಟು, ಕಾಂಗ್ರೆಸ್ಸಿನ ಕೋಟು, ಪ್ಯಾಟಾಗಿ ಇಟ್ಕೊಂಡು ಫೋಟೋ ನೋಡ್ಕೊಂತಾರೆ ಶಿವರಾಜ್. ಕಾಡ್ಜಿರ್ಗೆ ಬೂಟು, ಕಾಂಗ್ರೆಸ್ಸಿನ ಕೋಟು, ಪ್ಯಾಟಾಗಿ ಇಟ್ಕೊಂಡು ಫೋಟೋ ನೋಡ್ಕೊಂತಾರೆ ಶಿವರಾಜ್. ಫೋಟೋಗ್ರಾಫಿನ ಜಾಸ್ತಿ ಫೋಟೋ ಇಷ್ಟಪಡ್ತಾರೆ ಅವರು. ಓಕೆ, ಧನ್ಯವಾದಗಳು. ಎಲ್ರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಹೇಳ್ಬಿಡಿ ಶುಭಾಶಯ. ಶುಭಾಶಯಗಳು. ಸರ್, ಇವರು ಹೇಳ್ತಾರಂತಾರೆ. ಒಡಪಲ್ಲಿ ಹೇಳೋದೇ ವಿಶೇಷ. ಒಡಪಲ್ಲಿ ಅವರು ಗ್ರ್ಯಾಜುಯೇಟಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಹೇಳ್ತಾರಂತೆ. ಸೊ ಮೇಡಮ್, ನಿಮ್ಮ ಹೆಸರು? ಶಾಂತಮ್ಮ. ಶಾಂತಮ್ಮ ಮೇಡಮ್, ನಿಮ್ಮ ಪತಿದೇವರ ಹೆಸರು? ಚಂದ್ರಪ್ಪ. ಚಂದ್ರಪ್ಪ, ಹೇಳಿ ಒಡಪಲ್ಲಿ ನೋಡ. ಚಕ್ಕೊಳ್ಳಿ, ನರ್ತಲ್, ಸರ್ಸಂಗಿ ಬಳಿ, ಗೆಡ್ತಿ ಕೈ ಗೀರ್ ಬಳಿ, ನನ್ನ ಕೈ ಬಂಗಾರ ಬಳಿ, ಕಟ್ಟಣಿ ಸರ ಮಾಡ್ಸಂದ್ರೆ ಸಿಟ್ಟಾಗಿ ಹೋಗ್ತಾರೆ ಚಂದ್ರಪ್ಪ. ಸರ್ ಅವ್ರಿಗೆ ಅಲ್ಲ, ಚಂದ್ರಪ್ಪ ಸರ್ಗೆ ಮಾಡ್ಸೋಕೆ ತುಂಬ ಇಷ್ಟ, ಬಟ್ ಗೋಲ್ಡ್ ರೇಟ್ 2 ಲಕ್ಷ ಆಗಿದೆ. ಓಕೆ, ಧನ್ಯವಾದಗಳು. ನೀವು ಹೇಳ್ತೀರಾ? ಅಲ್ಲ, ಇಲ್ಲೊಂದು ಹೇಳ್ತಾರೆ. ನಿಮ್ಮ ಹೆಸರು ಹೇಳಿ ಫಸ್ಟ್. ಗಂಗಮ್ಮ. ಗಂಗಮ್ಮ, ಹೇಳಿ ಈಗ. ಎಳ್ಳು ಸೀರೆ ಬೆಳ್ಳಿ ಕಾಲಂದ್ರ ಒಳ್ಳೆ ಮಗಳಂದು ಒಳ್ಳೆ ನೋಡ್ತಾರ. ಓಕೆ. ಮದುವೆ ಆಗಿ ಎಷ್ಟು ದಿನ ಆಯ್ತು? 1.5 ವರ್ಷ ಆಯ್ತು. 1.5 ವರ್ಷ. 1.5 ವರ್ಷ ಆಯ್ತು. ಎಲ್ಲಿದ್ದಾರೆ ಮನೆಯವರು? ಎಲ್ಲಿದ್ದಾರೆ? ಕರೀರಿ ನೋಡ, ಹೆಂಗ್ ಕರೀತೀರಾ? ಅಲ್ಲ, ನಿಮ್ಮ ಮನೆಯವ್ರನ್ನ ಕರೀರಿ. ಮೇಡಮ್, ನೀವು ಹೇಳ್ಕೊಡಂಗಿಲ್ಲ ಮೇಡಮ್. ಕಾಪಿ ಚಿಟ್ ಮೇಡಮ್ ಇದ. ಹಾಗೆ ನಿಮ್ಮ ಮನೆಯವ್ರ ಕರೀರಿ. ಆಲೇಶ್ ಮಾಮ ಅಂತ ಕರೀತೀವಿ. ಹೆಸರು ಹೇಳಿ. ಆಲೇಶ್ ಮಾಮ. ನನಗೆ ಕೇಳಿಲ್ಲ, ಅವ್ರಿಗೆ ಹೆಂಗೆ ಕೇಳಬೇಕು? ಆಲೇಶ್. ಆಲೇಶ ಆ ಥರ ಕರಿತೀಯ? ಮಾವ ಅಂತೀವಿ. ಅಲ್ಲ, ಈಗ ನಾವು ಹೆಸರು ಇಟ್ಕೊಡಿದ್ರೆ ಹೊಡ್ತಾ ಕೊಡ್ತಾರೆ ನಮ್ಮ ಮತ್ತೆ. ನಿಮ್ಮನೇಲಿ ಹೊಡ್ತಾ ಕೊಡಲ್ಲ? ಮಾವ ಅಂತೀವಿ. ಆಲೇಶ್ ಮಾಮ, ಆಲೇಶ್ ಮಾಮ, ಆಲೇಶ್ ಮಾಮ. ಬನ್ನಿ ಅಂತ ಕರೀರಿ. ಬಂಡಿ ಬಂಡಿ ಬಂಡಿ. ಹಾಯ್, ಹಲೋ, ನಮಸ್ಕಾರ. ನಮ್ಮ ನೆಕ್ಸ್ಟ್ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾನು ನಿಮಗೆ ಅಡುಗೆ ಮಾಡೋದನ್ನು ತೋರಿಸ್ತಿಲ್ಲ, ಆದರೆ ಇವತ್ತು ನಮ್ಮ ನಾಡಹಬ್ಬ, ಅದು ಸಂಕ್ರಾಂತಿ ಹಬ್ಬ. ಇವತ್ತು ನಾವು ಹರಿಹರದ ನದಿಯ ದಡದಲ್ಲಿ ಹೋಗಿದ್ದೀವಿ. ಇಲ್ಲಿ
ಭಾಳಷ್ಟು ಫ್ಯಾಮಿಲಿಗಳು ಇಲ್ಲಿ ಬಂದಿರ್ತವೆ. ಇವತ್ತು ಮನೆಯಿಂದ ವಿಭಿನ್ನವಾದ ರುಚಿಕರವಾದ ಅಡುಗೆಗಳನ್ನು, ಸಸ್ಯಾಹಾರಿ ಅಡುಗೆಗಳನ್ನು ಇವತ್ತು ಇಲ್ಲಿ ಬಂದು ನಮ್ಮ ಗಂಗೆ ಮಾತೆಗೆ ಪೂಜಿಸಿ ಮತ್ತು ಅವರು ಮನೆಯಿಂದ ಮಾಡಿಕೊಂಡಿರುವ ವಿಭಿನ್ನ ಅಡುಗೆಗಳನ್ನು ಇಲ್ಲಿ ಬಂದು ನದಿಯಲ್ಲಿ ಕುಂತು ಊಟ ಮಾಡ್ತಾರೆ. ಇವತ್ತು ಅದರಲ್ಲಿ ಇಲ್ಲೊಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಕಾರಣ ಅವರು ಏನೇನು ಮನೆಯಿಂದ ಅಡುಗೆ ಮಾಡ್ಕೊಂಡಿದ್ದಾರೆ ಅದು ಕೇಳ್ಕೊಳ್ಳೋಣ ಬನ್ನಿ. ಹೋಳಿ ದಂಡೆಯಲ್ಲಿ ಬಹಳಷ್ಟು ಫ್ಯಾಮಿಲಿ ಬಂದಿರ್ತವೆ. ಅದರಲ್ಲಿ ಒಂದು ಫ್ಯಾಮಿಲಿ ಅವ್ರ ಹತ್ರ ಒಂದು ಇವತ್ತಿನ ವಿಶೇಷ ಏನಂತ ಮಾತಾಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ವಿಜಯಲಕ್ಷ್ಮಿ ಅಮ್ಕಟವಟೆ. ಯಾವ ಊರದವರು? ನಾವು ಇದೇ ಊರವರು. ಇದೇ ಊರು ಅಂದರೆ ಯಾವ ಊರು? ಹರಿಹರದವರು. ಹರಿಹರದವರು. ಇವತ್ತು ಸಂಭ್ರಮ, ನಮ್ಮ ನಾಡಹಬ್ಬ, ಸಂಕ್ರಾಂತಿ ಹಬ್ಬ, ಹೌದಾ? ಪ್ರತಿ ವರ್ಷ ನೀವು ಬರ್ತೀರಾ ಇಲ್ಲಿ? ಪ್ರತಿ ವರ್ಷನೂ ಬರ್ತೀವಿ. ಈ ವರ್ಷನೂ ಬರ್ತೀರಾ? ಮುಂದಿನ ವರ್ಷನೂ ಬರ್ತೀವಿ. ಮುಂದಿನ ವರ್ಷನೂ ಬರ್ತೀರಾ? ಅಂದರೆ ಒಂದು ಪ್ರತಿ ವರ್ಷ ಬಂದಿರ್ತಾರಲ್ಲ ಜನ, ನಿಮ್ಮ ಫ್ಯಾಮಿಲಿ ಬಂದಿರುತ್ತೆ. ಈ ವರ್ಷ ಅದರಲ್ಲಿ ಯಾರು ಮಿಸ್ಸಿಂಗ್ ಇದ್ದಾರಾ? ಈ ಸರ್ತಿ ನಮ್ಮ ಅತ್ತೆ ಮಿಸ್ಸಿಂಗ್ ಇದ್ದಾರೆ. ಸಾರಿ. ನಮ್ಮ ದೊಡ್ಡತ್ತೆನೂ ಬಂದಿಲ್ಲ ಇವತ್ತು. ಆಮೇಲೆ ಮತ್ತೆ ಇನ್ನೊಬ್ರು ಅಜ್ಜಿ ಬರ್ತಿದ್ರು, ಅವರು ಬಂದಿಲ್ಲ. ಅಂದರೆ ಈ ಸರ್ತಿ ನಮ್ಮ ಅತ್ತೆಗೆ ತುಂಬ ಮಿಸ್ ಮಾಡ್ಕೊತೀವಿ. ಅಂದರೆ ಒಂದು ಉದಾಸಿ, ಅಂದರೆ ಬೇಜಾರಾಗುವಂಥ ಸುದ್ದಿ. ಪ್ರತಿ ವರ್ಷ ಇವ್ರ ಅತ್ತೆ ಇವ್ರ ಜೊತೆಗೆ ಬಂದಿರಂತೆ, ಆದರೆ ಕಾರಣದಿಂದ ಅವರು ವಿಧಿವಶರಾದರು. ಅದಕ್ಕೆ ನಾವು ಕೂಡ ನಮಗೆ ಬೇಜಾರ. ಆದರೂ ಇವರು ಹಳೆಯದನ್ನು ಮರೆತು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋದು ನಮ್ಮ ಜೀವನ ಕರ್ತವ್ಯ. ಅದೇ ಥರ ಈ ದಿನ ಇವರು ಯಾವ ಅಡುಗೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ಮೇಡಮ್, ಇವತ್ತು ಯಾವ ಅಡುಗೆ ಮಾಡ್ಕೊಂಡಿದ್ದೀರಾ? ಇಡ್ಲಿ ನಾನು ಒಬ್ಬಳೇ ಮಾಡಿಲ್ಲ ಸರ್, ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ನೀವು ನಿಮ್ಮ ಮನೆಯಿಂದ ಏನು ಮಾಡ್ಕೊಂಡಿದ್ದೀರಿ? ಇವತ್ತು ಹುಳ್ಳಿಕಾಳು ಪಲ್ಯ, ಆಮೇಲೆ ಅವರೆಕಾಳು ಪಲ್ಯ, ಶೇಂಗಾ ಚಟ್ನಿ, ಚಪಾತಿ, ಪಲಾವು, ಆಮೇಲೆ ಇನ್ನೂ ಭಾಳಷ್ಟಿದೆ ನೋಡ್ರಿ. ಒಂದಲ್ಲ ಎರಡಲ್ಲ ಅಡುಗೆ. ಇವ್ರಿಗೆ ನಾಲ್ಕು ಇಲ್ಲ ಎಷ್ಟು ಅಡುಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಷ್ಟು ಅಡುಗೆಗಳನ್ನು ಇವ್ರು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಮಾಡ್ಕೊಂಡಿರ್ತಾರೆ. ಇವರು ಒಂದು ಫ್ಯಾಮಿಲಿ, ಒಂದರಿಂದ 4-5 ಫ್ಯಾಮಿಲಿ ಜೊತೆಗೆ ಬಂದಿರ್ತಾರೆ. ಈಗೆಲ್ಲ ನೋಡ್ತಾ ಇರ್ಬೋದು. ಎಲ್ಲ ವಿಭಿನ್ನ ಅಡುಗೆಗಳನ್ನು, ಪಾತ್ರೆಗಳನ್ನು ನೋಡ್ತಾ ಇರ್ಬೋದು. ರೊಟ್ಟಿ ಇದೆ, ಮಡಿಕೆಗಳ ಪಲ್ಯ ಇದೆ, ಆಲೂಗಡ್ಡೆ ಪಲ್ಯ ಇದೆ, ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿಂದ ಬೆಳ್ಳುಳ್ಳಿ ಮತ್ತು ಖಾರ ಪುಡಿಯಿಂದ ಮಾಡೋಂಥ ಒಂದು ಪಲ್ಯ ಕೂಡ ಇದೆ. ಶೇಂಗಾ ಚಟ್ನಿ ಇದೆ, ಮುಳುಗಾಯಿ ಪಲ್ಯ ಇದೆ, ಮತ್ತು ನಮಗೆ ಅದು ಬರ್ತಾನೆ ಇಲ್ಲ, ಅಷ್ಟಕ್ಕೊಂದು ಐಟಮ್ಸ್ ಇದ್ದಾವೆ. ಆದರೂ ಒಂದು ಖುಷಿ ಏನಂದರೆ, ಹಬ್ಬ ಯಾಕೆ ಮಾಡೋದಂದರೆ ಎಲ್ಲ ನಮ್ಮ ಜನರನ್ನು ಒಂದತ್ರ ಗೂಡಿ ಕೆಲವು ಸವಿ ನೆನಪುಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಲ್ಲಿ ಇಟ್ಕೊಬೇಕಂತ ಆಸೆ. ಆ ನೆನಪುಗಳು ಮತ್ತೆ ಮುಂದಿನ ವರ್ಷ ಮಟ್ಟ ನಮ್ಮಲ್ಲಿ ಇರಬೇಕು. ಆ ಉದ್ದೇಶದಿಂದ ಎಲ್ಲರನ್ನೂ ಒಂದತ್ರ ಕೂಡಿ ನಾವು ನಾಡಹಬ್ಬ ಸಂಕ್ರಾಂತಿ ಹಬ್ಬನ ಮಾಡ್ತೀವಿ. ಈ ಒಂದು ವಿಷಯವನ್ನು ನಿಮಗೆ ಹೇಳ್ತಾ, ನೀವು ನಿಮ್ಮ ಸಮಯವನ್ನು ನಮಗೆ ಕೊಡ್ತಾ, ಅದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತು ನಾವು ಮುಂದೆ ಚಾಲನೆ ಮಾಡ್ತೀವಿ. ನಾವು ಊಟ ಮಾಡ್ತೀವಿ ನಿಮ್ಮ ಜೊತೆಗೆ. ಇವತ್ತು ಮಾಡಿ ಊಟ ಮಾಡಿಸ್ತಿರಲ್ಲ? ನೋಡಿ, ಇವರು ಊಟ ಮಾಡಿಸ್ತಾರಂತೆ. ಬನ್ನಿ ಮುಂದೆ ಹೋಗೋಣ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹರಿಹರದ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿಯ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹರಿಹರದ ಸಮಸ್ತ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಹರಿಹರದ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.